ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ನಕಲಿ ರಸಗೊಬ್ಬರ ಮಾರಾಟ ಮಳಿಗೆಗಳಿಗೆ ಇವತ್ತು ಬೀಗ ಬಿದ್ದಿರುವಂಥದ್ದು. ದಾಳಿ ವೇಳೆ ಸಂಗ್ರಹಿಸಿದಂಥ ರಸಗೊಬ್ಬರಗಳನ್ನು ಇವತ್ತು ಪರಿಶೀಲನೆ ಮಾಡಲಾಯಿತು. ಪರಿಶೀಲನೆ ವೇಳೆಯಲ್ಲಿ ರಸಗೊಬ್ಬರದಲ್ಲಿ ಕಂಡು ಬಂದಂತಹ ವ್ಯತ್ಯಾಸವನ್ನು ಗಮನಿಸಿದಂಥ ಅಧಿಕಾರಿಗಳು ಏಜೆನ್ಸಿಗಳಿಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಗೋದಾಮಿನ DAP ಹಾಗೂ POS ಮಷಿನ್ ನಲ್ಲಿರೋ ರಸಗೊಬ್ಬರದಲ್ಲಿ ವ್ಯತ್ಯಾಸ ಬಯಲಾಗಿರುವಂಥದ್ದು. ಅಗ್ರೋ ಏಜೆನ್ಸಿ ಮಾಲೀಕರಿಗೆ ಬಿಸಿಯನ್ನ ಮುಟ್ಟಿಸಿದೆ ಕೃಷಿ ಇಲಾಖೆಯ ಅಧಿಕಾರಿಗಳು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಮೂಲಿಮನಿ ಅವರಿಂದ ಪರವಾನಗಿಯನ್ನ ರದ್ದುಪಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಂದ್ರಿಕಾ ಅಗ್ರೋ ಏಜೆನ್ಸಿ ಪರವಾನಗಿಯನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಮೂಲಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಮಾರಾಟವಾಗ್ತಿರುವಂತಹ ನಕಲಿ ರಸಗೊಬ್ಬರದ ಕುರಿತಾಗಿ ಸಾಕಷ್ಟು ರೈತರ ಪರವಾಗಿ ಧ್ವನಿಯನ್ನ ಎತ್ತಿತ್ತು. ಅದಕ್ಕಾಗಿ ಉತ್ತರ ಕರ್ನಾಟಕ ನ್ಯೂಸ್ಗೆ ಇದೀಗ ರೈತರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಉತ್ತರ ಕರ್ನಾಟಕ ನ್ಯೂಸ್ನವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ರು ಅಂತ ರೈತರು ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಸದಾ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ರೈತರ ಪರವಾಗಿರಲಿದ್ದು ರೈತರ ಧ್ವನಿಯಾಗಿ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಿಂದ ಕ್ರಾಸ್ ಮತದಾನದ ವಿಚಾರವಾಗಿ ಯಾದಗಿರಿಯಲ್ಲಿ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಹೇಳಿಕೆಯನ್ನ ನೀಡಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ದು ಬಹಳ ನೋವು ಅನಿಸ್ತಾ ಇದೆ. ಬಿಜೆಪಿಯ ಲಿಂಗರಾಜ್ ಪಾಟೀಲ್ಗೆ ಓಟು ಕಡಿಮೆ ಬಂದಿವೆ. ನಮ್ಮ ಬಿಜೆಪಿ ಓಟು ನಮಗೆ ಬಂದಿದ್ರೆ ಸಂತೋಷವಿತ್ತು, ಆದ್ರೆ ನಮಗೆ ಬಂದಿಲ್ಲ. ಕ್ರಾಸ್ ವೋಟಿಂಗ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಬಿಜೆಪಿ ಪಕ್ಷದಿಂದ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು. ಯಾರೇ ಮಾಡಿದ್ರು ತಪ್ಪೇ ಅಂತ ನಮೋಶಿ ಹೇಳಿದ್ದಾರೆ. ನಿನ್ನೆ ಅದೆಲ್ಲ ಆಗಿದೆ. ನಮಗೂ ಭಾಳ ನೋವು ಅನಿಸುತ್ತೆ. ಬಿ ಜೆ ಪಿಗೆ ಬರುವಂಥ ಮತಗಳು ನಮ್ಮ ಲಿಂಗರಾಜ್ ಪಾಟೀಲ್ ಅವರಿಗಾಗಲಿ ಇವರಿಗಾಗಲಿ ಅಂದರೆ ಓಟ್ ಕಡಿಮೆ ಬಂದಿದ್ದಾವೆ. ಏನು ನಮ್ಮ ಓಟ್ ನಮಗೆ ಬಿದ್ದಿದ್ರೂ ನಮ್ಗೆ ಸಂತೋಷ ಇತ್ತು. ಅದ್ರ ಓಟ್ಗಳು ಕ್ರಾಸ್ ವೋಟಿಂಗ್ ಆಗಿದೆ. ನನಗನ್ಸುತ್ತೆ ಕ್ರಮ ಕೈಗೊಳ್ಬೇಕು. ಯಾರೇ ಇರಲಿ ಸಮ್ ಆ್ಯಕ್ಷನ್ ಹ್ಯಾಸ್ ಟು ಟೇಕ್. ನೋಡೋಣ ಸರ್, ರಾಜ್ಯದವ್ರು ಏನು ತೀರ್ಮಾನ ಮಾಡ್ತಾರೆ. ಬಹುಶಃ ಒಂದೆರಡು ದಿವಸ ಒಳಗೆ ನಮ್ಮ ವಿಜಯಣ್ಣವರು ಕೂಡ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರಂತ ಅನಿಸುತ್ತೆ. ಯಾವ ಪಕ್ಷದಿಂದ ಆರಿಸಿ ಬರ್ತಾರ ಎಂದು ದ್ರೋಹ ಮಾಡಬಾರ್ದು, ಖಂಡಿತ ಮಾಡೇಬಾರ್ದು. ಯಾರೇ ಇರಲಿ ಆದರೆ ಇದು ತಪ್ಪು. ಯಾರೇ ಮಾಡಲಿ ತಪ್ಪು. ನನಗನ್ಸುತ್ತೆ ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಆ ವಿಚಾರ ಇದಕ್ಕೆ ಜೋಡಿಸ್ತಾರಂತ ನನಗೇನು ಅನ್ಸೋದು. ಇನ್ನು ಕಾರಣ ಗೊತ್ತಿಲ್ಲ. ಇನ್ನು ಜೂನ್ನಲ್ಲಿಯೂ ಕೂಡ ನೀರಿಗಾಗಿ ಆ ಒಂದು ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೆಳಕುಣಿ ಚೌದ್ರಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೆಳಕುಣಿ ಗ್ರಾಮ ಕಳೆದ 2 ತಿಂಗಳುಗಳಿಂದ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಗ್ರಾಮದಲ್ಲಿ 3 ಬೋರ್ವೆಲ್ 1 ಬಾಯಿ ಇದ್ರೂ ಕೂಡ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಬಿಸಿಲಿನಿಂದ ಬಾವಿ ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಗಿ ಹೋಗಿದೆ. ಹೀಗಾಗಿ ಗ್ರಾಮದ ಜನರಿಗೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಕೊಡಿ ಅಂತ
ಹೇಳಿದ್ರು ಕೂಡ PDO ಡೋಂಟ್ ಕೇರ್ ಅಂತಿದ್ದಾರಂತೆ. PDO ನಡೆಯಿಂದ ಕುಡಿಯುವ ನೀರಿಗಾಗಿ ಕೂಡ ಈಗ ಗ್ರಾಮಸ್ಥರು ಪರದಾಟವನ್ನು ನಡೆಸಬೇಕಾದ ಪರಿಸ್ಥಿತಿ. ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕು ಇತ್ತ ಕಡೆ. ಯಾಕಂದ್ರೆ ಅವರ ತವರು ಜಿಲ್ಲೆಯಲ್ಲಿಯೇ ಇಂತಹ ಪರಿಸ್ಥಿತಿ ನೋಡಿ. ಗ್ರಾಮದ ಮಹಿಳೆಯರಿಂದ ಈಶ್ವರ್ ಖಂಡ್ರೆ ಹಾಗೂ PDO ಅವರಿಗೆ ಮನವಿ ಮಾಡಲಾಗ್ತಾ ಇದೆ. ಸ್ವಾಮಿ ನಮಗೆ ನೀರು ಕೊಡಿ, ಕುಡಿಲಿಕ್ಕೆ ನೀರು ಕೊಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಸರ್ಕಾರ ಗ್ಯಾರಂಟಿಗಳಿಗೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡುತ್ತೆ. ಪಾಪ ಹಳ್ಳಿಯಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಲಿಕ್ಕೂ ಕೂಡ ಸರ್ಕಾರದಿಂದ ಕೈಲಾಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಕಳೆದ ಒಂದೆರಡು ತಿಂಗಳಲ್ಲ, ಕಳೆದ 2-3 ತಿಂಗಳುಗಳಿಂದ ಇದೇ ಸಮಸ್ಯೆ ಅಂತೆ ಗ್ರಾಮದಲ್ಲಿ. ಆ ಗ್ರಾಮದವರ ಪರಿಸ್ಥಿತಿ ಏನಾಗಬಾರ್ದು, 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲಿ ಅವರು ನೀರನ್ನ ಬಾವಿಗಳಿಂದ ತಂದು ಆ ಕುಟುಂಬದವರ ಅಲ್ಲಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಬಾರ್ದು, ಇಂತಹ ಬಿಸಿಲಲ್ಲಿ ನೀರಿಗೆ ಹೋದಂತಹ ಮಹಿಳೆಯರ ಪರಿಸ್ಥಿತಿ ಏನಾಗಬಾರ್ದು, ಎಂತಹ ಶೋಚನೀಯ ಸ್ಥಿತಿ ಇದು. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳ್ಕೊಂಡಿ ಚೌಧರಿ ಗ್ರಾಮದ ನಿವಾಸಿ ಮಾತಾಡುತ್ತಿದ್ದೇನೆ. ಈ ಊರಿನಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟಾಗಿದೆ. ಇಲ್ಲಿ ನೀರು 8 ದಿವಸ ಬರ್ತವೆ ಮತ್ತು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೀರು ಯಾವಾಗಲೂ ಬರುವುದೇ ಇಲ್ಲ, ವಾಟರ್ ಮ್ಯಾನ್ ನೀರು ಬಿಡ್ತಾನೆ ಇಲ್ಲ. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಜೂನ್ 28ರಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ನಡೆಯುವುದು ನಿಶ್ಚಿತ. ಜಿಲ್ಲಾಡಳಿತದಿಂದ ಅನುಮತಿ ಸಿಗುತ್ತದೆ ಎಂಬ ಭರವಸೆ ಇದ್ದು ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ನಿಲ್ಲುವುದಿಲ್ಲ ಅಂತ ಜಿಲ್ಲಾ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷ ತಡೋಳದ ರಾಜೇಶ್ವರ ಶಿವಾಚಾರ್ಯರು ಹೇಳಿದ್ದಾರೆ. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಜಿಲ್ಲೆಯ ಎಲ್ಲ ಪರ ವಿರೋಧದ ಸ್ವಾಮೀಜಿಗಳೊಂದಿಗೆ ಈ ಸಂಬಂಧ ಚರ್ಚಿಸಲಾಗಿದೆ. ಸರ್ವರ ಸಹಕಾರದಿಂದ ಕಾರ್ಯಕ್ರಮ ನೆರವೇರಲಿದೆ. ವೈಚಾರಿಕ ಭಿನ್ನತೆ ಇದ್ರೂ ಕೂಡ ಸಮಾಜದಲ್ಲಿ ಸಾಕಷ್ಟು ಸಾಮರಸ್ಯ ಮೂಡಿಸುವ ಮತ್ತು ಏಕತೆಯ ಸದುದ್ದೇಶದಿಂದ ಸಮಾವೇಶ ನಡೆಸಲಾಗುತ್ತಿದೆ ಎಂದರು. ಇನ್ನು ಸಮಾವೇಶದಲ್ಲಿ ಲಕ್ಷ ಜನರು ಭಾಗವಹಿಸುವವರು. ಇದುವರೆಗಿನ ಸಮಾವೇಶದ ಸ್ಥಳದಲ್ಲಿ ಅನಾಹುತ ಆಗಿಲ್ಲ, ಈಗಲೂ ಆಗುವುದಿಲ್ಲ. ಒಂದು ವೇಳೆ ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾದರೆ ಪೊಲೀಸ್ ಇಲಾಖೆ ಅದನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದರು. ಇನ್ನು ಕೋಲಾಪುರದ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸಮಾಜದ ಕಾಳಜಿ ಹೊಂದಿರುವವರು. ಅವರು ನೇತೃತ್ವವನ್ನು ವಹಿಸುವರು. ಕಾರ್ಯಕ್ರಮದಲ್ಲಿ ಬಸವಾದಿ ಶಿವಶರಣರ ಸಂದೇಶ, ಧರ್ಮ, ಪರಿಸರ, ಶಿಕ್ಷಣ, ಕೃಷಿ ಕ್ಷೇತ್ರ ಹಾಗೂ ರೈತಾಪಿ ವರ್ಗದ ಸಂಕಟಗಳ ಕುರಿತಾಗಿ ಚರ್ಚಿಸಿ ಅವರ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಲಾಗುತ್ತದೆ ಎಂದರು. ಇನ್ನು ಜಾತಿ ಪಕ್ಷ ಭೇದಕ್ಕೆ ಆಸ್ಪದ ಇರುವುದಿಲ್ಲ. ಹಿಂದೂ ಸಮಾಜದ ಒಗ್ಗಟ್ಟಿನ ದೃಢ ಸಂಕಲ್ಪದೊಂದಿಗೆ ಜಾಗೃತಿಯ ಕಹಳೆ ಮೊಳಗಿಸಲಾಗುತ್ತದೆ. ಈ ಧರ್ಮದ ಅವನತಿಗೆ ಕಾರಣವಾಗುವ ಅಂಶಗಳ ಬಗ್ಗೆಯೂ ಕೂಡ ಸಲಹೆ ಸೂಚನೆ ನೀಡಲಾಗುತ್ತದೆ. ಹಿಂದೂ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂಬ ಸಂದೇಶ ನೀಡಲಾಗುತ್ತದೆ ಅಂತ ತಿಳಿಸಿದರು. ಇನ್ನು ಬೆಳಗ್ಗೆ ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯುತ್ತದೆ. ಕುಂಭ ಕಳಶ ಹೊತ್ತುಕೊಳ್ಳುವವರು, ಜಾನಪದ ಕಲಾ ತಂಡಗಳು, ವಾದ್ಯ ಮೇಳದವರು, ಮಹಿಳೆಯರು ಪಾಲ್ಗೊಳ್ಳುವರು. ಇನ್ನು ಸಂಜೆ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಸಮಾವೇಶ ಜರುಗಲಿದೆ. 300ಕ್ಕೂ ಅಧಿಕ ಮಠಾಧೀಶರು ಉಪಸ್ಥಿತರಿರುವರು ಅಂತ ಶಿವಾಚಾರ್ಯರು ವಿವರಿಸಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಮಹಾನಗರದಲ್ಲಿ ಜೂನ್ 28ರಂದು ನಡೆಯುವ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅತ್ಯಂತ ವೈಭವದಿಂದ ಜರುಗುವುದು ನಿಶ್ಚಿತವಾಗಿದೆ. ಯಾವುದೇ ಸಂಶಯ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ತನ್ನ ಉಪನ್ಯಾಸಕ್ಕಾಗಿ ಬರ್ತಾರೆ. ನಾಡಿನ 500ಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತ ಸಮೂಹನು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜದ ದಿಶಾ ವಿಹೀನವಾದಂಥ ತರುಣರಿಗೆ, ರೈತರಿಗೆ, ಮಧ್ಯಮ ವರ್ಗದ ಕುಟುಂಬಕ್ಕೆ, ಜೊತೆಯಲ್ಲಿ ಕೂಲಿ ಕಾರ್ಮಿಕರಿಗೆ, ಶ್ರಮ ಸಂಸ್ಕೃತಿಯ ಜನರಿಗೆ, ಈ ಶ್ರಮದ ಸಂಸ್ಕೃತಿಯನ್ನು ಕೊಟ್ಟಂಥ, ಕಾಯಕವೇ ಕೈಲಾಸ ಕೊಟ್ಟಂಥ ಬಸವಣ್ಣನ ನಾಡಿನಲ್ಲಿ ಒಂದು ಸುಂದರ ಚಿಂತನೆಯ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದಾಗಿ ಸಹಕರಿಸಬೇಕು. ಎಲ್ಲ ಜನಗಳು ಬರಬೇಕು, ಸಂಶಯನ ಪಡಲಾರ್ದೇನೆ ಬರಬೇಕು. ಯಾವುದೇ ಸ್ಥಿತಿಯಲ್ಲಿ ಜಿಲ್ಲಾ ಆಡಳಿತ ಇದಕ್ಕೆ ವಿರೋಧವನ್ನು ಮಾಡಲಾರ್ದೇನೆ ನಿಶ್ಚಿತವಾಗಿ ತನ್ನ ಇಂಟೆಲಿಜೆನ್ಸಿ ರಿಪೋರ್ಟ್ ತೆಕ್ಕೊಂಡು ನಮಗೆ ಸಹಯೋಗ ಕೊಡುತ್ತೆ ಅನ್ನತಕ್ಕಂಥದ್ದನ್ನು ನಿಶ್ಚಿತವಾಗಿದೆ. ಜೊತೆಯಲ್ಲಿ ಜಿಲ್ಲೆಯ ಬಸವಪರ ಮಠಾಧೀಶರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಕೆಲವೊಂದು ವಿರೋಧಗಳು ಅಲ್ಲಿ ಇಲ್ಲಿ ಕಂಡು ಬಂದು
ಅಕ್ಕಣೇರಿ ಸ್ವಾಮೀಜಿಯವರು ಕೆಲವೊಂದು ಕಠಿಣವಾಗಿರತಕ್ಕಂಥ ಶಬ್ದಗಳನ್ನು ಆಡಿದ್ದಾರೆ, ಕೆಲವೊಂದು ಬಸವ ತಾಲಿಬಾನಿಗಳು ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಹೀಗಾಗಿ ಅವರಿಗೆ ನಾವು ಪ್ರವೇಶ ಮಾಡಿಕೊಡಲ್ಲ ಹಾಗೆ ಹೀಗೆ ಅನ್ನತಕ್ಕಂಥದ್ದು ಇರಲಿ. ಎಷ್ಟು ದಿವಸ ಈ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು? ಅದಕ್ಕೆ ಸರಿಯಾಗಿ ಇವೆಲ್ಲವನ್ನು ಒಂದು ಕ್ಷಣದಲ್ಲಿ ಎಲ್ಲ ತೊಳೆದು ಒಂದು ಕಡೆ ಕುಂತು ಇನ್ನು ಮುಂದೆ ಯಾರನ್ನೂ ಕೂಡ ದೂಷಿಸಬಾರದು. ಆ ಶಬ್ದ ಯಾವ ಪ್ರಸಂಗಕ್ಕೆ ಬಳಕೆ ಮಾಡಿದ್ದಾರೆ, ಒಂದು ಶಬ್ದ ಕಟ್ ಮಾಡಿ ಅಷ್ಟೇ ಹಾಕೊಂಡಿದ್ರೆ ಗುರುತಾಗೋದಿಲ್ಲ. ಆ ಪ್ರಸಂಗ ಏನಿರಬಹುದು, ಆ ಮಾತಾಡಿರ್ತಕ್ಕಂಥ ವ್ಯವಸ್ಥೆಗಳೇನಿರಬಹುದು, ಅದನ್ನು ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಹೀಗಾಗಿ ಹೆಚ್ಚಿಗೆ ಚಿಂತನೆ ಮಾಡಲಾರ್ದೇನೆ ನಾವೆಲ್ಲರೂ ಕುಂತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವ ಕಾರ್ಯಕ್ರಮ ಇದಾಗಬೇಕು ಅನ್ನತಕ್ಕಂಥದ್ದು ಎಲ್ಲ ಪೂಜ್ಯ ಮಠಾಧೀಶರಲ್ಲಿ, ಬಸವಪರ ಒಕ್ಕೂಟದ ಮಠಾಧೀಶರನ್ನು ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ತಾವು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರೆ ಸಮಾಜಕ್ಕೆ ಒಂದು ಅನ್ನತಕ್ಕಂಥ ಸಂದೇಶ ಹೋದಾಗ ಮಾತ್ರ ಅದು ಸಮಾಜ ಭದ್ರವಾಗಿರುತ್ತೆ, ರಾಜಕೀಯ ಸ್ಥಿತಿಗತಿಗಳು ಭದ್ರವಾಗಿರುತ್ತವೆ. ಇಲ್ಲಿ ಹೋಗಿದ್ರೆ ರಾಜಕೀಯ ದ್ರವೀಕರಣ ಒಂದು ವೇಳೆ ಬೆಳೆದು ನಿಂತಿದ್ರೆ ನಾಳೆಯ ದಿವಸ ನಿಮ್ಮನ್ನು ಕೇಳೋರು ಯಾರೂ ಇರುವುದಿಲ್ಲ. ಹೀಗಾಗಿ ಎಸ್, ಇನ್ನು ಇವತ್ತು ಬೀದರ್ನಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗಿರುವ ದೂರುಗಳ ವಿಚಾರಣೆ ಜರುಗಿದೆ. ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಿಚಾರಣೆ ನಡೆದಿರುವಂಥದ್ದು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದಲ್ಲಿ ವಿಚಾರಣೆ ನಡೆದಿರುವಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಬಾಕಿ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ಒತ್ತನ್ನು ನೀಡಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪ್ರಕರಣಗಳನ್ನು ಪರಿಶೀಲನೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇವತ್ತು ವಿಚಾರಣೆ ನಡೆದಿರುವಂಥದ್ದು. ಇನ್ನು ಭವಿಷ್ಯ ಸಮಯ ಹೆಚ್ಚಾಗಬಹುದು. ಇಂದು 120ಕ್ಕೂ ಹೆಚ್ಚು ದೂರುಗಳ ವಿಚಾರಣೆ ಜರುಗಲಿದೆ. ದೂರುದಾರರಿಗೆ ನ್ಯಾಯ ಒದಗಿಸಲು ವಿಶೇಷ ಕ್ರಮವನ್ನು ಕೂಡ ಜರುಗಿಸಲಾಗಿದೆ. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಪ್ರಕರಣಗಳ ಪರಿಶೀಲನೆ ನಡೀತಾ ಇದೆ. ಇನ್ನು ಸಾರ್ವಜನಿಕ ಸೇವೆಗಳ ಕುರಿತು ದೂರುಗಳ ಪರಿಶೀಲನೆ ಕೂಡ ನಡೀತಾ ಇದೆ. ವೇದಿಕೆ ಮೇಲೆ ಡಿಸಿ ಶಿಲ್ಪಾ ಶರ್ಮಾ, ಎಸ್ಪಿ ಪ್ರದೀಪ್ ಗುಂಟಿ, ಜಿಲ್ಲಾ ಪಂಚಾಯತ್ ಸಿಒ ಡಾಕ್ಟರ್ ಗಿರೀಶ್ ಬದೋಲೆ ಇತರರು ಭಾಗಿಯಾಗಿದ್ದಾರೆ. ಇಪ್ಪತ್ತೇಳರಲ್ಲಿ 153 ತಾಕದ ಪ್ರಜಾವಾಣಿ ನೀವೆಲ್ಲಿ ರಿಪೋರ್ಟ್ ಕೊಟ್ಟಿದ್ದೀರಿ ಸರ್? ಎಸ್, ಇನ್ನು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ವಯೋವೃದ್ಧರು, ಅಂಗವಿಕಲರು ಹಾಗೂ ಇತರ ಸಾಮಾಜಿಕ ಭದ್ರತಾ ಯೋಜನೆಗಳ ಫಲಾನುಭವಿಗಳಿಗೆ ಕಳೆದ 4 ತಿಂಗಳುಗಳಿಂದ ಮಾಶಾಸನ ಅಂದರೆ ಪಿಂಚಣಿ ಹಣ ಜಮೆಯಾಗದೆ ಹಿನ್ನೆಲೆ ಬಡ ಕುಟುಂಬಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ ಅಂತ ಕರ್ನಾಟಕ ಪ್ರಜಾ ರಕ್ಷಣಾ ಸೇನೆ KPRS ಮುಖಂಡರು ಆರೋಪಿಸಿದ್ದಾರೆ. ಸರ್ಕಾರದಿಂದ ನೀಡಲಾಗುವ ಮಾಶಾಸನವೇ ಜೀವನೋಪಾಯದ ಪ್ರಮುಖ ಆಧಾರವಾಗಿರುವ ಸಾವಿರಾರು ವಯೋವೃದ್ಧರು, ಅಂಗವಿಕಲರು ಹಾಗೂ ನಿರ್ಗತಿಕರು ಹಣ ಸಿಗದೆ ದೈನಂದಿನ ಜೀವನವನ್ನು ನಡೆಸಲು ಪರದಾಡುತ್ತಿದ್ದಾರೆ. ಔಷಧೋಪಚಾರ, ಆಹಾರ ಹಾಗೂ ಅಗತ್ಯ ವಸ್ತುಗಳ ಖರೀದಿಗೂ ಹಣವಿಲ್ಲದೆ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಅಂತ ಮುಖಂಡರು ತಿಳಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಾಕಿ ಇರುವ ಮಾಶಾಸನವನ್ನ ಕೂಡಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಬೇಕು. ಬಡವರ ಸಂಕಷ್ಟಕ್ಕೆ ಸ್ಪಂದಿಸಿ ಯಾವುದೇ ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು KPRS ಒತ್ತಾಯಿಸಿದೆ. ಒಂದ್ ವೇಳೆ ಸರ್ಕಾರ ಹಾಗೂ ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮುಂದುವರಿಸಿದರೆ ಚಿಂಚೋಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಸೇರಿದಂತೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು KPRS ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಡವರು ಮತ್ತು ಅಸಹಾಯಕರ ಬದುಕಿಗೆ ಆಸರೆಯಾಗಿರುವಂತಹ ಸಾಮಾಜಿಕ ಭದ್ರತಾ ಯೋಜನೆಗಳ ಹಣವನ್ನು ವಿಳಂಬ ಮಾಡದೆ ಸಮಾಜಕ್ಕೆ ಸರಿಯಾಗಿ ಬಿಡುಗಡೆ ಮಾಡುವಂತೆ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇಲ್ಲಿ ಬಂದು ಕೇಳೋದಿಲ್ಲ, ಬರ್ತಾ ಹೋಗಂತಾರ. 4 ಸಲ ಐತಿರಿ ಎಷ್ಟು ದಿನ ಆಯ್ತು ಬರಲಾರ್ದು? 4 ತಿಂಗಳಾಯ್ತು. ಎಲ್ಲಿ ಹೋಗಿ ತಿರುಗಿದ್ರು ಎಲ್ಲಿ 5,000 ಖರ್ಚು ಮಾಡೋದು ಏನು ಮಾಡಬೇಕು? ನಮಗೆ ತೋರ್ ಪರಿಚಯನೇ ಅದ. ಎಲ್ಲಿ ಏನು ಮಾಡತ್ತಾರ ಗೊತ್ತಿಲ್ಲ. ನ್ಯಾಲಿಂದ ಹಾಕಿಲ್ಲ, ಗಾಡಿನೇ ಹಾಕಿಲ್ಲ ಅಂದ್ರೆ ಸರ್ ಕಳ್ತಾರ. ಬರೋರಿ ಕಂಟಿನ್ಯೂ ಹೊಂಟವ್ರಿ, ಬರೋರಿ ಕಂಟಿನ್ಯೂ ಹೊಂಟವ್ರಿ. 3 ತಿಂಗಳು ತೊಗೊಂಡವ್ರು ಸರ್. ವಯಸ್ಸಾದವರಿಗಿಲ್ಲ, 83 ಸಣ್ಣವ್ರಿಗೆ ಬರ್ಲತ್ತಾವ. 80 ವರ್ಷ ಆದ್ರೂ ಮಾತಾಡಿಲ್ಲ. ಸಣ್ಣವ್ರಿಗೆ ಪೂರ ಬಂದ್ಕಮ್ಮ 80 ಏಜವ. ಈಗ ನಮ್ಮ ರೊಕ್ಕ ಹಿಂಗೆ ನಿಂತಾವ. ಯಾಕಂದ್ರೆ 2 ಲಕ್ಷ ರೂಪಾಯಿ ಕೊಡೋರಿಲ್ಲ.
ಯಾರು ಕೂತಾರ ಈಗ ಗಂಡ ಹೆಂಡತಿ ಇಬ್ಬರು ಹಂಗೆ ನಿಲ್ಲಿದ್ದು ಇಬ್ಬರಿಗೆ ರೊಕ್ಕ ಇಲ್ಲ. ಯಾರು ಹಾಕೊಂಡು ಹೊಂಟಾರ ಅವ್ರಿಗೆ ಬರ್ಲತ್ಬೇಕೆ ಕಷ್ಟ ನಿಂತಬೇಕು ಬಂದು ನಿಂತ ಇದೇ ಕಾರಣ ಎಲ್ಲಿರು ಅದ್ರ ಮೇಲೆ ಮುಳ್ಳಾತಿದ್ದೆವು ಬರ್ಲಂತಿರಲ್ಲ. ಅದ್ರ ಮೇಲೆ ಮಾಡಾತಿದ್ದೆವು ನಾವು ಕೂಡಾದು ಮುಚ್ಕಿಲಾದ ಚಾಲು ಅಂತಾರೆ. ಅವ್ರಿಗೆ ಚಾಲು ಕಟ್ಟಾಗದ ಇನ್ನು ಕಲಬುರಗಿ ನಗರದ ವಾರ್ಡ್ ನಂಬರ್ 10ರ ಖಾದ್ರಿ ಚೌಕ್ ಬಡಾವಣೆಯ ಔಟೆ ಆಸ್ಪತ್ರೆ ಸಮೀಪ ಡ್ರೈನೇಜ್ ಚೇಂಬರ್ ತುಂಬಿ ಮಲಮೂತ್ರ ಮಿಶ್ರಿತ ನೀರು ರಸ್ತೆ ಮೇಲೆ ಉಕ್ಕಿ ಹರಿತಾ ಇದೆ. ಇದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಶಹಾ ಬಜಾರ್ ನಾಕದಿಂದ ಅಳದ್ ಚೆಕ್ ಪೋಸ್ಟ್ಗೆ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ರಸ್ತೆಯಲ್ಲಿಯೇ ಚರಂಡಿ ನೀರು ಹರಿತಾ ಇರೋದ್ರಿಂದ ವಾಹನ ಸವಾರರು, ಪಾದಚಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ. ದುರ್ವಾಸನೆಯಿಂದ ಪರಿಸರ ಸಂಪೂರ್ಣವಾಗಿ ಗಲೀಜಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕೂಡ ಎದುರಾಗಿದೆ. ಇದೇ ರಸ್ತೆ ಬದಿಯಲ್ಲಿ ತರಕಾರಿ ವ್ಯಾಪಾರಸ್ಥರು ವ್ಯಾಪಾರ ನಡೆಸ್ತಾ ಇದ್ದು ಗ್ರಾಹಕರು ಕೂಡ ಇದೇ ದುರ್ವಾಸನೆಯ ನಡುವೆ ಖರೀದಿಗೆ ಮುಂದಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹಲವು ದಿನಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಕೂಡಲೇ ಡ್ರೈನೇಜ್ ಚೇಂಬರ್ ದುರಸ್ತಿಯನ್ನ ಮಾಡಿ ರಸ್ತೆ ಮೇಲೆ ಹರಿಯುತ್ತಿರುವ ಮಲ ಮೂತ್ರ ನೀರನ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ನಿವಾಸಿಗಳು ಹಾಗೂ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 5, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ. ಈ ಫಲಿತಾಂಶ ರಾಜ್ಯ ರಾಜಕಾರಣದ ನಿರೀಕ್ಷೆಯಂತೆಯೇ ಆಗಿದೆ. ಆದರೆ ಅಚ್ಚರಿ ಎಂಬಂತೆ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಬೇಕಿದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಪಕ್ಷಕ್ಕೆ ಕೈಕೊಟ್ಟಿದ್ದು 11 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಹಾಕಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಇದೆ ಎಂಬ ಸದಾ ದಾಳ ಉರುಳುತ್ತಿದ್ದ ದೋಸ್ತಿಗಳಿಗೆ ಮುಖಭಂಗವಾಗುವಂತೆ ಮಾಡಿದೆ. ಅಲ್ಲದೆ ಇದೀಗ ದೋಸ್ತಿಗಳ ನಡುವೆ ಅಡ್ಡ ಮತದಾನದ ಸಂಖ್ಯೆಯ ಗೊಂದಲ ಸೃಷ್ಟಿಯಾಗಿದೆ. ಇನ್ನೊಂದೆಡೆ ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬುಲಾವ್ ನೀಡಿದೆ. 11 ಎನ್ಡಿಎ ಶಾಸಕರು ಅಡ್ಡ ಮತದಾನವನ್ನ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ದು ರಾಜ್ಯ ನಾಯಕರಿಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದೆ. ಅಡ್ಡ ಮತದಾನದಿಂದ ಅಸಮಾಧಾನಗೊಂಡಿರುವ ಹೈಕಮಾಂಡ್ ಈ ಬಗ್ಗೆ ಚರ್ಚಿಸಲು ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರಿಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದೆ. ಹೌದು, ಬಿಜೆಪಿ ಹಾಗೂ ಜೆಡಿಎಸ್ ದೋಸ್ತಿಗಳ ನಡುವೆ ಅಡ್ಡ ಮತದಾನದ ಸಂಖ್ಯೆ ಗೊಂದಲ ಸೃಷ್ಟಿಯಾಗಿದೆ. ಒಟ್ಟು 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ. ಆದರೆ ಈ ಸಂಖ್ಯೆಯಲ್ಲಿ ಬಿಜೆಪಿಯವರು ಎಷ್ಟು, ಜೆಡಿಎಸ್ ಶಾಸಕರು ಇನ್ನೆಷ್ಟು ಎನ್ನುವ ಪ್ರಶ್ನೆ ಎದ್ದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮ ಪಕ್ಷದ 4 ಶಾಸಕರು ಅಡ್ಡ ಮತದಾನ ಮಾಡಿರೋದಾಗಿ ಹೇಳ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ದಳಪಡೆಯ 6-7 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಿದ್ದಾರೆ. ಹೀಗಾಗಿ ಮೈತ್ರಿ ನಾಯಕರ ನಡುವೆ ಅಂಕಿ ಸಂಖ್ಯೆಯ ಗೊಂದಲ ಇರುವುದು ಇಲ್ಲಿ ಎದ್ದು ಕಾಣುತ್ತಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.